ನಮಸ್ಕಾರ ಗೆಳರೆ, ನಾನಿವತ್ತು ಬೆಸ್ಟ್ ಥ್ರಿಲ್ಲರ್ ಮತ್ತು ಹಾರರ್ ಮತ್ತು ಸ್ಲ್ಯಾಶರ್ ಮೂವಿಗಳನ್ನು ನಿಮ್ಮ ಹತ್ರ ಇನ್ಫಾರ್ಮ್ ಮಾಡ್ತಿದ್ದೇನೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮ್ಮ ಮೊದಲನೇ ಮೂವಿ ಬಂದು ಥ್ಯಾಂಕ್ಸ್ ಗಿವಿಂಗ್ ಅನ್ನೋ ಈ ಹಬ್ಬನ ಈ ಅಮೇರಿಕಾದಲ್ಲಿ ತುಂಬಾ ಆಚರಿಸ್ತಾರೆ. ಈ ಹಬ್ಬದ ದಿವಸ ಒಂದು ಸೂಪರ್ ಮಾರ್ಕೆಟಲ್ಲಿ ತುಂಬಾ ಡಿಸ್ಕೌಂಟ್ ಕೊಡ್ತಾರೆ. ಆ ಡಿಸ್ಕೌಂಟ್ನ ಪಡಿಬೇಕು ಅಂತ ಕಸ್ಟಮರ್ಸ್ ಸಾಲಾಗಿ ನಿಂತಿರ್ತಾರೆ. ಸುಮಾರು ಜನ, ಸಾವಿರಾರು ಜನ ಸೂಪರ್ ಮಾರ್ಕೆಟ್ ಮುಂದೆನೆ ಡೋರ್ ಓಪನ್ ಆಗೋ ತನಕ ಕಾಯ್ತಾ ಇರ್ತಾರೆ. ಡೋರ್ ಓಪನ್ ಆಗ್ತಿದ್ದಂಗೆ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಹೆಗ್ಗ ಮುಗ್ಗ ನುಗ್ಗಾಡಿ ಕೆಳಗಡೆ ಯಾರೇ ಬಿದ್ರೂ ಕೇರ್ ಮಾಡ್ದಿರ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡ್ತಿರ್ತಾರೆ. ಇದೇ ಕಾರಣದಿಂದ ಆ ಸೂಪರ್ ಮಾರ್ಕೆಟಲ್ಲಿ ಸುಮಾರು ಜನ ಬೇರೆಯವರ ಒಂದು ಸ್ವಾರ್ಥಕ್ಕಾಗಿ ಸತ್ತೋಗ್ತಾರೆ. ಬಟ್ ಇದಾದ ಕೆಲವು ವರ್ಷಗಳ ನಂತರ ಅದೇ ಥ್ಯಾಂಕ್ಸ್ ಗಿವಿಂಗ್ ದಿವಸ ಕೆಲವು ಕೊಲೆಗಳು ನಡೆಯೋದಕ್ಕೆ ಶುರು ಆಗ್ತವೆ. ಒಬ್ಬ ಮಾಸ್ಕ್ ಹಾಕಿರುವಂಥ ವ್ಯಕ್ತಿ ತಲೆಗೆ ಟೋಪಿ ಹಾಕಿರ್ತಾನೆ, ಕೈಯಲ್ಲಿ ಕೊಡ್ಲಿ ಇರುತ್ತೆ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಮೂವಿ ಮಾತ್ರ ಭಯಂಕರವಾಗಿದೆ. ಸಸ್ಪೆನ್ಸ್ ಇದೆ, ಮಿಸ್ಟ್ರಿ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಇಂಟರ್ನೆಟ್ನ ಸಹಾಯದ ಮೂಲಕ ಈ ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಯಾವುದೇ ಅಡಲ್ಟ್ ಸೀನ್ಸ್ ಇಲ್ಲ, ಬಟ್ ಸ್ಲ್ಯಾಶರ್ ಇದೆ, ಸೊ ಒಬ್ಬರೇ ನೋಡಿ. ನೆಕ್ಸ್ಟ್ ಮೂವಿ ಬಂದು ಟೆರಿಫೈಯರ್. ನಿಜ ಹೇಳ್ತೀನಿ, ಟೆರಿಫೈಯರಲ್ಲಿ ಅಡಲ್ಟ್ ಸೀನ್ಸ್ ಕೂಡ ಇದೆ, ಬಟ್ ಅಡಲ್ಟ್ ಸೀನ್ಸ್ ಅಂದರೆ ಇದು ದೊಡ್ಡವ್ರಿಗೇನೆ, ಮತ್ತು ಸ್ಲ್ಯಾಶರ್ ಸೀನ್ಸ್ ಜಾಸ್ತಿ ಇದೆ. ಈ ಒಂದು ಮೂವಿಲಿ ಒಬ್ಬ ಜೋಕರ್ ಇರ್ತಾನೆ. ಜೋಕರ್ ಅಂತ ಅನ್ಬಾರ್ದು, ಕ್ಲೌನ್ ಅಂತ ಅನ್ಬೋದು. ಹಾರರ್ ಕ್ಲೌನ್ ಒಂದು ಕಸದ ಬುಟ್ಟಿನ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಇಬ್ರು ಗರ್ಲ್ಸ್ ಇರ್ತಾರೆ. ಅವರಿಬ್ಬರನ್ನ ಟಾರ್ಗೆಟ್ ಮಾಡಿ ಅವರಿಬ್ಬರನ್ನು ಚಿತ್ರಹಿಂಸೆ ಕೊಡೋದಕ್ಕೆ ಇವನು ಶುರು ಮಾಡ್ತಾನೆ. ನಿಜ ಹೇಳ್ತೀನಿ, ಮೂವಿ ಮಾತ್ರ ತುಂಬಾ ವಿಚಿತ್ರವಾಗಿತ್ತು. ನನಗಂತೂ ಪ್ರತಿ ಕ್ಷಣಕ್ಕೂ ಈ ಹುಡುಗಿಯರು ಆ ಒಂದು ಕ್ಲೌನ್ನಿಂದ ಹೇಗೆ ಪಾರಾಗ್ತಾರೆ ಅನ್ನೋದು ನನಗೆ ಟೆನ್ಷನ್ ಆಗ್ತಿತ್ತು. ನಾನು ವಿಡಿಯೋ ಮಾಡ್ತಿರುವಾಗ ಕಾಗೆ ಹೆಂಗೆ ಕೂಗ್ತಿದೆ ನೋಡಿ, ಡಿಸ್ಟರ್ಬೆನ್ಸ್. ಪರವಾಗಿಲ್ಲ ಬಿಡಿ, ಕಾಗೆ ಅಲ್ವಾ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಇಂಟರ್ನೆಟ್ನ ಸಹಾಯನ ನೋಡಿ, ಓಕೆನಾ? ಮೂವಿ ಚೆನ್ನಾಗಿದೆ, ಒಬ್ಬರೇ ನೋಡಿ, ಇಯರ್ಫೋನ್ ಹಾಕೊಂಡು ನೋಡಿ. ನೆಕ್ಸ್ಟ್ ಮೂವಿ ಬಂದು ಅಲೋನ್ ಅನ್ನೋ ಈ ಮೂವಿ ತುಂಬಾ ಚೆನ್ನಾಗಿದೆ. ಸರ್ವೈವಲ್ ಮೂವಿ ಮತ್ತು ಥ್ರಿಲ್ಲರ್ ಮೂವಿ. ಒಂದು ಹುಡುಗಿ ತನ್ನ ಪಾಡಿಗೆ ತಾನು ಬೇರೆ ಊರಿಗೆ ಹೋಗ್ತಿರ್ತಾಳೆ. ಯಾರೋ ಒಬ್ಬ ವ್ಯಕ್ತಿ ತುಂಬ ವಿಚಿತ್ರವಾಗಿರ್ತಾನೆ. ನಂತರಲ್ಲ, ನಾನು ವಿಚಿತ್ರ ಅಲ್ಲ. ಅವನು ಬಂದು ನಿಮ್ಮನ್ನು ನಾನು ಎಲ್ಲೋ ನೋಡಿದ್ದೇನೆ ಅಂತ ಮಾತಾಡಿಸೋದಕ್ಕೆ ಶುರು ಮಾಡ್ತಾನೆ. ಆ ಹುಡುಗಿ ತುಂಬಾ ಕೇರ್ ಮಾಡೋದಿಲ್ಲ. ಡೈರೆಕ್ಟಾಗಿ ಐ ಆಮ್ ಸಾರಿ ಅಂತ ಹೇಳಿ ತನ್ನ ಪಾಡಿಗೆ ತಾನು ಕಾರ್ ತಗೊಂಡು ಹೋಗ್ತಾಳೆ. ಕೆಲವು ಗಂಟೆಗಳ ನಂತರ ಕಾರ್ ಕೆಟ್ಟೋಗಿರುತ್ತೆ. ಡ್ರಾಪ್ ಕೇಳೋಣ ಅಂತ ರೋಡಲ್ಲಿ ನಿಂತಿರ್ತಾಳೆ, ಕಾಡಿನ ರಸ್ತೆ. ಅದೇ ಸಮಯಕ್ಕೆ ಆ ವಿಚಿತ್ರವಾದ ವ್ಯಕ್ತಿ ತನ್ನ ಕಾರ್ ತಗೊಂಡು ಬರ್ತಾನೆ. ನಿಮಗೆ ಸಹಾಯ ಬೇಕಾ ಅಂತ ಕೇಳ್ತಾನೆ. ಆ ಹುಡುಗಿಗೆ ಬೇರೆ ದಾರಿ ಇರೋದಿಲ್ಲ. ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಡ್ರಾಪ್ ಕೇಳ್ತಾಳೆ. ಇದೇ ಸಿಕ್ಕಿದ ಚಾನ್ಸ್ ಅಂತ ಆ ವ್ಯಕ್ತಿ ಅವಳನ್ನು ಕಾರಲ್ಲಿ ಹತ್ತಿಸ್ಕೊತಾನೆ. ಏನೋ ಒಂದು ಮಾಡಿ ಕಾಡಿನಲ್ಲಿರುವ ಅವನ ಮನೆಯಲ್ಲಿ ಅವಳನ್ನು ಕೂಡಾಕ್ತಾನೆ. ಅವಳು ಎದ್ದು ನೋಡ್ತಾಳೆ, ಅವಳು ಕಿಡ್ನಾಪ್ ಆಗಿರ್ತಾಳೆ. ಕೂಗಿದ್ರೆ ಕೇಳಿಸ್ಕೊಳಕ್ಕೆ ಯಾರೂ ಇಲ್ಲ. ಅದೊಂದು ಕಾಡು, ಅರಣ್ಯ, ತುಂಬ ದೊಡ್ಡದಾಗಿದೆ. ಆ ಹುಡುಗಿ ಆ ವಿಚಿತ್ರವಾದ ವ್ಯಕ್ತಿಯಿಂದ ಪಾರಾಗ್ತಾಳ. ಈ ಮೂವಿನ ನೀವು ಕಂಪ್ಲೀಟ್ ಆಗಿ ನೋಡಿ. ಒಬ್ಬ ಸೈಕೋ ಕಿಲ್ಲರ್ ಒಂದು ಹುಡುಗಿನ ಕಿಡ್ನಾಪ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ ನೀವು ಮಾಡ್ಬೋದು. ನೀವು ಹುಡುಗಿ ಆಗಿಲ್ಲ ಅಂದ್ರೂ ನೀವು ನೋಡಿ. ಸೈಕೋಗಳು ಹುಡುಗಿ ಅಂತ ನೋಡೋದಿಲ್ಲ, ಕಿಡ್ನಾಪ್ ಮಾಡ್ತಾರೆ. ನೆಕ್ಸ್ಟ್ ಮೂವಿ ಬಂದು ನೋ ಒನ್ ಗೆಟ್ಸ್ ಔಟ್ ಅಲೈವ್. ಎಸ್ ಫ್ರೆಂಡ್ಸ್, ನೋ ಒನ್ ಗೆಟ್ಸ್ ಔಟ್ ಅಲೈವ್. ಈ ಒಂದು ಮೂವಿ ಹಾರರ್ ಮೇಲೆ ಬೇಸ್ ಆಗಿದೆ. ಒಂದು ಸುಂದರವಾದ ಹುಡುಗಿ, ನನ್ನ ಫೇವ್ರೆಟ್, ಬಾಡಿಗೆ ಮನೆಗೆ ಅಂತ ಬರ್ತಾಳೆ. ಆ ಒಂದು ಬಾಡಿಗೆ ಮನೆಯಲ್ಲಿ ರೆಂಟನ್ನ ಕೊಡ್ತಾಳೆ ಕ್ಯಾಶಲ್ಲಿ. ತುಂಬಾನೇ ಬಾಡಿಗೆ ಮನೆಯಲ್ಲೇ ಇರ್ತಾಳೆ. ಬಟ್ ಆ ಒಂದು ಮನೆಯಲ್ಲಿ ಆತ್ಮಗಳ
ಒಂದು ವಿಷಯ ಇರೋದು ಅವಳಿಗೆ ಗೊತ್ತಿರೋದಿಲ್ಲ. ಬಟ್ ಆಮೇಲೆ ಅವಳಿಗೆ ಕಾಡೋದಕ್ಕೆ ಶುರು ಆಗುತ್ತೆ. ತುಂಬಾ ಭಯಂಕರವಾಗಿರುತ್ತೆ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಬಾಡಿಗೆ ಓನರ್ ಹತ್ರ ದಯವಿಟ್ಟು ನನ್ನ ರೆಂಟ್ನ ವಾಪಸ್ ಕೊಡಿ, ನಾನು ಬೇರೆ ಕಡೆ ಹೋಗ್ತಿದ್ದೀನಿ ಅಂತ ಕೇಳ್ತಾಳೆ. ಬಾಡಿಗೆ ಓನರು, ನೀನು ಕೊಟ್ಟ ಕಾಸನ್ನು ನಾನು ಖರ್ಚು ಮಾಡಿದ್ದೇನೆ, ದಯವಿಟ್ಟು ನಾಳೆ ಬಾ ಅಂತಾನೆ. ಅವಳಿಗೆ ಬೇರೆ ದಾರಿ ಇರೋದಿಲ್ಲ. ಆ ಜಾಗದಲ್ಲಂತರೂ ಸ್ಟೇ ಆಗೋದಕ್ಕೆ ಆಗೋಲ್ಲ. ಇದೇ ಕಾರಣಕ್ಕೆ ಯಾವುದೋ ಒಂದು ಹೋಟೆಲಲ್ಲಿ ಅವಳು ಕೂತಿರ್ತಾಳೆ. ಆ ಬಾಡಿಗೆ ಓನರ್ ಕಾಲ್ ಮಾಡಿ, ನಿನ್ನ ದುಡ್ಡನ್ನು ನಾನು ಅರೇಂಜ್ ಮಾಡಿದ್ದೀನಿ, ಬಂದು ತಗೋ ಅಂತಾನೆ. ಅವಳು ಮತ್ತೆ ಬಾಡಿಗೆ ಮನೆಗೆ ಹೋಗ್ತಾಳೆ. ಆದರೆ ಈ ಸಾರಿ ಆ ಬಾಡಿಗೆ ಮನೆಯವನು ಅವಳನ್ನು ಕಿಡ್ನಾಪ್ ಮಾಡ್ತಾನೆ. ನಿಜ ಹೇಳ್ತೇನೆ, ಆ ಬಾಡಿಗೆ ಮನೆಯವನು ಅವಳನ್ನು ಕಿಡ್ನಾಪ್ ಮಾಡಿ ಏನು ಮಾಡ್ತಾನೆ, ನರಬಲಿ ಕೊಡ್ತಾನ. ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಮೂವಿ ತುಂಬಾ ಚೆನ್ನಾಗಿದೆ. ಬೀಜ ಬಾಯಿಗೆ ಬರ್ಸೋವಂಥ ಮೂವಿ. ರಾತ್ರಿ ನೋಡಿ ದಯವಿಟ್ಟು. ಈ ಹಾರರ್ ಮೂವಿಗಳನ್ನು ರಾತ್ರಿ ನೋಡಿದ್ರೇ ಮಜಾ. ಅದನ್ನು ಬಿಟ್ಟು ನೀವು ಬೆಳಗ್ಗೆ ನೋಡಿ ನನಗೆ ಭಯನೇ ಆಗಲಿಲ್ಲ ಅಂತಂದರೆ ಬೆಳಗ್ಗೆ ನೋಡಿದ್ರೆ ಬೀಜ ಬಾಯಿಗೆ ಬರಲ್ಲ ಫ್ರೆಂಡ್ಸ್. ರಾತ್ರಿನೇ ನೋಡಬೇಕು. ರಾತ್ರಿ ವಿಡಿಯೋಸ್ ನೋಡ್ತೀರಾ, ಮೂವೀಸ್ ನೋಡೋಕ್ಕಾಗಲ್ವಾ? ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಮೂವಿ ಬಂದು P2. P2 ಅಂದರೆ ಪಾರ್ಕಿಂಗ್ ಪ್ಲೇಸ್ 2. P2 ಅಂತ ಸರ್ಚ್ ಮಾಡಿದ್ರೆ ಈ ಮೂವಿ ನಮಗೆ ಸಿಗುತ್ತೆ. ಒಂದು ಹುಡುಗಿ ಅವತ್ತು ಕ್ರಿಸ್ಮಸ್ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಬಟ್ ಕೆಲಸ ಜಾಸ್ತಿ ಇರುತ್ತೆ. ಇದೇ ಕಾರಣಕ್ಕೆ ಸುಮಾರು 11 ಗಂಟೆ ಆಗಿರುತ್ತೆ. ವಾಪಸ್ ಪಾರ್ಕಿಂಗ್ ಲೇಔಟ್ ಹತ್ರ ಬರ್ತಾಳೆ ತನ್ನ ಗಾಡಿನ ತಗೊಳೋದಕ್ಕೆ. ಬಟ್ ಪಾರ್ಕಿಂಗ್ ಲೇಔಟಲ್ಲಿ ಒಬ್ಬ ಸೆಕ್ಯೂರಿಟಿ ಇರ್ತಾನೆ. ಮೋಸ್ಟ್ಲಿ ಅವನೊಬ್ಬ ಸೈಕೋ ಇರಬೇಕು. ಆ ಹುಡುಗಿ ಮೇಲೆ ಒಂದು ಕಣ್ಣು ಹಾಕಿರ್ತಾನೆ. ಇವತ್ತು ಸಿಕ್ಕಿದ ಚಾನ್ಸು ಅಂತ. ಯಾಕೆಂದರೆ ಆಫೀಸಲ್ಲಿ ಯಾರು ಇರೋದೇ ಇರಲ್ಲ, ಎಲ್ಲರೂ ತಮ್ಮ ಮನೆಗೆ ಹೋಗಿರ್ತಾರೆ. ಇದೇ ಸಿಕ್ಕಿದ ಚಾನ್ಸು ಅಂತ ಅವಳಿಗೆ ಜ್ಯೂಸ್ ಕೊಟ್ಟು ಜ್ಯೂಸಲ್ಲಿ ನಿದ್ದೆ ಮಾತ್ರೆ ಹಾಕಿರ್ತಾನೆ ಅನ್ಕೊತೇನೆ. ಅವಳು ಎದ್ದು ನೋಡ್ತಾಳೆ, ಸುಂದರವಾದ ಡ್ರೆಸ್ಸಲ್ಲಿರ್ತಾಳೆ. ಮದುವೆ ಡ್ರೆಸ್ ಅಂತಲೇ ಅನ್ಬೋದು. ಆ ಸೈಕೋ ಅವಳನ್ನು ಏನು ಮಾಡ್ತಾನೆ, ಆ ಹುಡುಗಿ ಆ ಸೈಕೋಯಿಂದ ಪಾರಾಗ್ತಾಳ. ಈ ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಮೂವಿ ತುಂಬಾ ಚೆನ್ನಾಗಿದೆ. ಸರ್ವೈವಲ್ ಮೂವಿ ಮತ್ತು ಥ್ರಿಲ್ಲರ್ ಮೂವಿ. ಗೆಳೆಯರೇ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಗೆಳೆಯರೇ. ಅಲ್ಲಿ ತನಕ ಕಾಯ್ತಾರೆ.